ನಮಸ್ಕಾರ. 10 ಆಗಸ್ಟ್ನಿಂದ 16 ಆಗಸ್ಟ್ 2026ರವರೆಗಿನ ಈ ವಾರದಲ್ಲಿ ಮೇಷರಾಶಿಯ ಜಾತಕದವರಿಗೆ ಗೋಚಾರದಲ್ಲಿ ಕೆಲವು ಬಹಳ ಪ್ರಮುಖವಾದ ಮತ್ತು ಆಳವಾದ ಬದಲಾವಣೆಗಳು ಕಂಡುಬರುತ್ತಿವೆ. ಇದು ಯಾವುದೇ ಸಾಮಾನ್ಯ ವಾರ, ಬದಲಾಗಿ ಇದು ನಿಮ್ಮ ಮುಂದಿನ ಹಲವು ತಿಂಗಳುಗಳ ರೂಪುರೇಷೆಯನ್ನು ನಿರ್ಧರಿಸುವಂತಹ ಸಮಯವಾಗಿದೆ. ಈ ವಾರದಲ್ಲಿ ಗೋಚಾರದ ಶಕ್ತಿಯು ನೀವು ಹಳೆಯದಾದ ಏನನ್ನಾದರೂ ಬಿಟ್ಟು ಬಿಡಬೇಕೆಂದು ಒತ್ತಾಯಿಸುತ್ತಿದೆ. ಇದು ತುಂಬಾ ಹಳೆಯದಾದ ಹಠವಾಗಿರಬಹುದು, ಮುಂದೆ ಸಾಗದಂತಹ ಹೂಡಿಕೆ ಅಥವಾ ಪ್ರಾಜೆಕ್ಟ್ ಆಗಿರಬಹುದು, ಅಥವಾ ಸಂಬಂಧಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಅಡ್ಡಿಯಾಗಿರುವ ನಿಮ್ಮದೇ ಆದ ಅಹಂಕಾರವಾಗಿರಬಹುದು. ನಿಮ್ಮ ಲಗ್ನಾಧಿಪತಿಯಾದ ಮಂಗಳನು ತನ್ನ ಚಲನೆಯನ್ನು ಬದಲಾಯಿಸುತ್ತಿದ್ದಾನೆ. ನಿಮ್ಮ ಚತುರ್ಥ 4ನೇ ಭಾವವು ಅತ್ಯಂತ ಭಾರವಾದ ಗ್ರಹಣ ದೋಷದ ಮೂಲಕ ಹಾದು ಹೋಗಲಿದೆ ಮತ್ತು ನೀಚ ಸ್ಥಿತಿಯಲ್ಲಿರುವ ಶುಕ್ರನು ನಿಮ್ಮ ವೈವಾಹಿಕ ಜೀವನದ ಭಾವಗಳ ಮೇಲೆ ತನ್ನ ದೃಷ್ಟಿಯನ್ನು ಬೀರಲಿದ್ದಾನೆ. ಈ ಗ್ರಹಗಳ ಚಲನೆಯಿಂದ ಪ್ರಭಾವಿತನಾಗುವ ನಮ್ಮ ವೃತ್ತಿ ಜೀವನ, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಪ್ರೇಮ ಸಂಬಂಧ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಂಶವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಈ ವಾರದ ಅತ್ಯಂತ ಪ್ರಭಾವಶಾಲಿ ಜ್ಯೋತಿಷ್ಯ ಘಟನೆಯು ಆಗಸ್ಟ್ 11 ಮತ್ತು 12ರ ಸುಮಾರಿಗೆ ಸಂಭವಿಸುತ್ತಿದೆ. ಆ ಸಮಯದಲ್ಲಿ ನಿಮ್ಮ 4ನೇ ಭಾವದಲ್ಲಿ, ಅಂದರೆ ಕರ್ಕಾಟಕ ರಾಶಿಯಲ್ಲಿ ಶಕ್ತಿಯುತವಾದ ಗ್ರಹಣದ ಶಕ್ತಿ ಸಕ್ರಿಯಗೊಳ್ಳುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ 4ನೇ ಭಾವವನ್ನು ನಮ್ಮ ಜೀವನದ ಅಡಿಪಾಯ ಎಂದು ಪರಿಗಣಿಸಲಾಗಿದೆ. ವ್ಯಕ್ತಿಯು ತನ್ನ ಮನಃಶಾಂತಿ, ತನ್ನ ತಾಯಿಯ ಸುಖ, ತನ್ನ ಭಾವನಾತ್ಮಕ ಭದ್ರತೆ, ಎಮೋಷನಲ್ ಸೆಕ್ಯೂರಿಟಿ ಮತ್ತು ತನ್ನ ಮನೆಯ ಸುರಕ್ಷತೆಯನ್ನು ನೋಡುವ ಸ್ಥಾನವಿದು. ಅದೇ ಸಮಯದಲ್ಲಿ ಚಂದ್ರನು ಗೋಚಾರ ಮಾಡುತ್ತಾ ತನ್ನದೇ ಮನೆಯಾದ ಕರ್ಕಟ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಆಗಲೇ ಬುಧ, ಸೂರ್ಯ ಮತ್ತು ತಮ್ಮ ಉಚ್ಚ ಸ್ಥಿತಿಯಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿ ವಿರಾಜಮಾನನಾಗಿದ್ದಾರೆ. ಚಂದ್ರ ಮತ್ತು ಗುರು ಭೇಟಿಯಾದಾಗ ಅತ್ಯಂತ ಶುಭವಾದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ. ಸೂರ್ಯ ಮತ್ತು ಚಂದ್ರರು ಒಟ್ಟಿಗೆ ಇದ್ದಾಗ ಅಮಾವಾಸ್ಯ ಯೋಗ ನಿರ್ಮಾಣವಾಗುತ್ತದೆ ಮತ್ತು ಚಂದ್ರನು ಬುಧನ ಜೊತೆ ಸೇರಿದಾಗ ಜ್ಯೋತಿಷ್ಯದ ಭಾಷೆಯಲ್ಲಿ ಮಾನಸಿಕ ತಳಮಳ ಅಥವಾ ಖಿನ್ನತೆಯ ಯೋಗದ ಸ್ಥಿತಿ ಸೃಷ್ಟಿಯಾಗುತ್ತದೆ. ಒಂದೇ ಭಾವದಲ್ಲಿ ಇಷ್ಟೊಂದು ಶಕ್ತಿಗಳು ಘರ್ಷಣೆಗೊಳ್ಳುವುದರಿಂದ ಹಾಗೂ ಗ್ರಹಣದ ಪ್ರಭಾವವಿರುವುದರಿಂದ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಮನೆ, ಕುಟುಂಬ ಮತ್ತು ನಿಮ್ಮ ಭಾವನೆಗಳತ್ತ ವರ್ಗಾವಣೆಯಾಗುತ್ತದೆ. ಆಗಸ್ಟ್ 11 ಮತ್ತು 12ರಂದು ಮನೆಯ ವಾತಾವರಣವು ಸ್ವಲ್ಪ ಭಾರವಾಗಿದೆ ಎಂದು ನಿಮಗೆ ಇದ್ದಕ್ಕಿದ್ದಂತೆ ಅನಿಸಬಹುದು. ಯಾವುದೇ ದೊಡ್ಡ ಕಾರಣವಿಲ್ಲದೆ ಕುಟುಂಬದ ಸದಸ್ಯರ ನಡುವೆ, ವಿಶೇಷವಾಗಿ ತಾಯಿಯೊಂದಿಗೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಕೆಲವು ಚಿಂತೆಗಳು ಹೊರಹೊಮ್ಮಬಹುದು. ನಿಮ್ಮ ಭವಿಷ್ಯವು ಎಷ್ಟು ಸುರಕ್ಷಿತವಾಗಿದೆ ಎಂಬುದರ ಕುರಿತು ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರವಾದ ಚಡಪಡಿಕೆ ಉಂಟಾಗಬಹುದು. ಒಬ್ಬ ಜ್ಯೋತಿಷಿಯಾಗಿ ನನ್ನ ಸ್ಪಷ್ಟ ಸಲಹೆ ಎಂದರೆ, ಈ 2 ದಿನಗಳಲ್ಲಿ ಆಸ್ತಿ, ಭೂಮಿ ಅಥವಾ ವಾಹನಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನೀವು ಯಾವುದೇ ಮನೆಯನ್ನು ನೋಡುತ್ತಿದ್ದರೆ ಮತ್ತು ಟೋಕನ್ ಹಣವನ್ನು ನೀಡುವ ಬಗ್ಗೆ ಯೋಚಿಸುತ್ತಿದ್ದರೆ ದಯವಿಟ್ಟು ನಿಲ್ಲಿಸಿ. ಗ್ರಹಣದ ಶಕ್ತಿಯ ಪ್ರಭಾವದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಾಗಿ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತದೆ. ಯಾವುದೇ ಕಾಗದದ ಮೇಲೆ ಸಹಿ ಹಾಕಬೇಕಾಗಿದ್ದರೆ ಅಥವಾ ಯಾವುದಾದರೂ ಡೀಲ್ ಫೈನಲ್ ಮಾಡಬೇಕಾಗಿದ್ದರೆ ಅದನ್ನು ಆಗಸ್ಟ್ 13 ಅಥವಾ 14ರವರೆಗೆ ಮುಂದೂಡಿ. ಕೌಟುಂಬಿಕ ವಿವಾದಗಳಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೂರವಿಡಿ. ಯಾವುದೇ ಹಳೆಯ ಚರ್ಚೆ ಹುಟ್ಟಿಕೊಂಡರೆ ಆ ವಾದವನ್ನು ಗೆಲ್ಲುವ ಹಠವನ್ನು ನೀವು ಬಿಡಬೇಕಾಗುತ್ತದೆ. ಶಾಂತಿಯನ್ನು ಆರಿಸಿಕೊಳ್ಳಿ ಮತ್ತು ನಿಮ್ಮ ತಾಯಿಯ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ. 4ನೇ ಭಾವದ ಈ ಭಾರಿ ಅಲ್ಲೋಲ ಕಲ್ಲೋಲಗಳ ನಡುವೆ ಇರುವ ಅತ್ಯಂತ ಸಕಾರಾತ್ಮಕ ಅಂಶವೆಂದರೆ ನಿಮ್ಮ ಲಗ್ನಾಧಿಪತಿ ಮಂಗಳನು ಅತ್ಯಂತ ಬಲಿಷ್ಠ ಮತ್ತು ಆಕ್ರಮಣಕಾರಿ ಸ್ಥಿತಿಯಲ್ಲಿದ್ದಾನೆ. ಮೇಷರಾಶಿಯ ಅಧಿಪತಿಯಾದ ಮಂಗಳನು ಈ ಸಮಯದಲ್ಲಿ ನಿಮ್ಮ ತೃತೀಯ, ಅಂದರೆ 3ನೇ ಭಾವದ ಪರಾಕ್ರಮ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. 3ನೇ ಭಾವವು ನಮ್ಮ ಧೈರ್ಯ, ನಮ್ಮ ಕಿರಿಯ ಒಡಹುಟ್ಟಿದವರು ಮತ್ತು ನಮ್ಮ ನೆಟ್ವರ್ಕಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಲಗ್ನಾಧಿಪತಿಯು ಪರಾಕ್ರಮ ಭಾವಕ್ಕೆ ಹೋಗುವುದು ಈ ಇಡೀ ವಾರ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಏಕಾಗ್ರತೆ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ. ವೃತ್ತಿ ಮತ್ತು ವ್ಯವಹಾರದ ರಂಗದಲ್ಲಿ ಈ ಸ್ಥಿತಿಯು ಅತ್ಯುತ್ತಮ ಫಲಿತಾಂಶಗಳನ್ನು ತರಲಿದೆ. ಯಶಸ್ಸಿಗೆ ಅಗತ್ಯವಾದ ಆಕ್ರಮಣಶೀಲತೆ ಮತ್ತು ಶಕ್ತಿಯನ್ನು ಮಂಗಳನು ನಿಮಗೆ ನೀಡುತ್ತಿದ್ದಾನೆ. ಇದರಿಂದಾಗಿ ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಉದ್ಯೋಗಿಗಳಿಗೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಸರಿಯಾದ ಸಮಯವಾಗಿದೆ ಮತ್ತು ವ್ಯಾಪಾರಿಗಳಿಗೆ ನೆಟ್ವರ್ಕಿಂಗ್ ಕೌಶಲ್ಯಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಹೊಸ ಜನರನ್ನು ಸಂಪರ್ಕಿಸುವುದು ಮತ್ತು ಹೊಸ ಗ್ರಾಹಕರನ್ನು ಸೃಷ್ಟಿಸುವುದು ಈ ಸಮಯದಲ್ಲಿ ನಿಮಗೆ ಹೆಚ್ಚು
ಪ್ರಯೋಜನಕಾರಿಯಾಗಿದೆ. ಆದರೆ ಇಲ್ಲಿ ನೀವು ಒಂದು ಆಳವಾದ ಜ್ಯೋತಿಷ್ಯದ ನಿಯಮವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮಿಥುನ ರಾಶಿಯಲ್ಲಿ ಕುಳಿತಿರುವ ಈ ಮಂಗಳನು ನಿಮ್ಮ ಕುಂಡಲಿಯಲ್ಲಿ ಕೇವಲ ಲಗ್ನಾಧಿಪತಿಯಷ್ಟೇ, ಆತ ನಿಮ್ಮ ಅಷ್ಟಮ ಭಾವದ ಅಧಿಪತಿಯೂ ಹೌದು. ಅಷ್ಟಮ ಭಾವವು ರಹಸ್ಯಗಳು, ಹಠಾತ್ತನೆ ನಡೆಯುವ ಘಟನೆಗಳು ಮತ್ತು ಅಡಗಿರುವ ವಿಷಯಗಳ ಭಾವವಾಗಿದೆ. ಅಷ್ಟಮೇಶನ ಈ ಗೋಚಾರದ ನೇರವಾದ ನಿಯಮವೆಂದರೆ ನಿಮ್ಮ ಯಾವುದೇ ಕೆಲಸವು ಸಂಪೂರ್ಣವಾಗಿ ನೆಲದ ಮೇಲೆ ಇಳಿಯುವವರೆಗೆ, ಅಂದರೆ ಕಾರ್ಯಗತವಾಗುವವರೆಗೆ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ನೀವು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸುತ್ತಿದ್ದರೆ, ಯಾವುದೇ ಹೊಸ ಡೀಲ್ ಅನ್ನು ಅಂತಿಮಗೊಳಿಸುತ್ತಿದ್ದರೆ ಅಥವಾ ಉದ್ಯೋಗ ಬದಲಾಯಿಸಲು ಸಂದರ್ಶನವನ್ನು ಇಂಟರ್ವ್ಯೂ ನೀಡುತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ಗೌಪ್ಯವಾಗಿಡಿ. ನೀವು ಸಮಯಕ್ಕಿಂತ ಮುಂಚಿತವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ ಚರ್ಚಿಸಿದರೆ ಆಗುತ್ತಿರುವ ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ಅಡೆತಡೆಗಳು ಉಂಟಾಗಬಹುದು ಎಂದು ಅಷ್ಟಮೇಶ ಮಂಗಳನು ಎಚ್ಚರಿಕೆ ನೀಡುತ್ತಿದ್ದಾನೆ. ಬುಧವಾರದಿಂದ ಶುಕ್ರವಾರದವರೆಗೆ, ಅಂದರೆ ಆಗಸ್ಟ್ 12, 13 ಮತ್ತು 14 ನಡುವೆ ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಹಣ ಮತ್ತು ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಕೋನದಿಂದ ನೋಡಿದರೆ ಸೂರ್ಯನು ತನ್ನದೇ ರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶಿಸುವುದು ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಮತ್ತು ಸರ್ಕಾರಿ ಕೆಲಸಗಳು, ಉದ್ಯೋಗ ಅಥವಾ ವ್ಯವಹಾರದಿಂದ ಹಣದ ಅರಿವನ್ನು ಖಚಿತಪಡಿಸುತ್ತದೆ. ಆದಾಗ್ಯೂ ನಾವು ವಕ್ರ ಶನಿಯ ಪ್ರಭಾವವನ್ನು ಸಹ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಶನಿಯ ಹಿಮ್ಮುಖ ಚಲನೆಯು ವಸ್ತುಗಳನ್ನು, ಅಂದರೆ ಕೆಲಸಗಳನ್ನು ನಿಧಾನಗೊಳಿಸುತ್ತದೆ ಮತ್ತು ಕರ್ಮಗಳನ್ನು ಪರೀಕ್ಷಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ವಕ್ರ ಶನಿಯು ಸ್ಪಷ್ಟಪಡಿಸುತ್ತಿರುವುದೇನೆಂದರೆ ನಗದು ಹರಿವು, ಕ್ಯಾಶ್ ಫ್ಲೋ ಮುಂದುವರಿಯುತ್ತದೆ, ಆದರೆ ಅದರ ವೇಗವು ನಿಧಾನವಾಗಿರಬಹುದು. ಸೋಮವಾರ ನಿಮಗೆ ಸಿಗಬೇಕಿದ್ದ ಲಿಕ್ವಿಡ್ ಕ್ಯಾಶ್ ಅಥವಾ ಪೇಮೆಂಟ್ ಗುರುವಾರದವರೆಗೆ ಮುಂದೂಡಲ್ಪಡಬಹುದು. ಈ ಕಾರಣದಿಂದಾಗಿ ಸಣ್ಣ ಪುಟ್ಟ ಆರ್ಥಿಕ ಚಿಂತೆಗಳು ನಿಮ್ಮನ್ನು ಕಾಡಬಹುದು. ಈ ವಾರ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ. ನಿಮ್ಮ ಉಳಿತಾಯದ ಹಣವನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಮತ್ತು ಬೇರೆಯವರ ಮಾತು ಕೇಳಿ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ. ಶೇರ್ ಮಾರುಕಟ್ಟೆ ಅಥವಾ ಜೂಜಾಟದಿಂದ ಸಂಪೂರ್ಣವಾಗಿ ದೂರವಿರಿ, ಏಕೆಂದರೆ ಶನಿಯು ನಿರಂತರ ಶ್ರಮಕ್ಕೆ ಫಲ ನೀಡುತ್ತಾನೆ ಹೊರತು ಶಾರ್ಟ್ಕಟ್ಗಳಿಗಲ್ಲ. ಆರ್ಥಿಕ ವಿಷಯಗಳಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಭವಿಷ್ಯದಲ್ಲಿ ಯಾವುದೇ ನಷ್ಟವನ್ನು ತಪ್ಪಿಸಲು ಅನುಭವಿ ಹಣಕಾಸು ಸಲಹೆಗಾರರ ಅಭಿಪ್ರಾಯವನ್ನು ಖಂಡಿತವಾಗಿ ತೆಗೆದುಕೊಳ್ಳಿ. ಈ ವಾರ ನೀವು ನಿಮ್ಮ ಸಂಬಂಧಗಳು, ದಾಂಪತ್ಯ ಜೀವನ ಮತ್ತು ಲವ್ ಲೈಫ್ ಮೇಲೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆ. ನಿಮ್ಮ ಕುಂಡಲಿಯಲ್ಲಿ ವೈವಾಹಿಕ ಜೀವನದ ಅಧಿಪತಿಯಾದ ಶುಕ್ರನು ಆಗಸ್ಟ್ 15 ಸುಮಾರಿಗೆ ನಿಮ್ಮ 6ನೇ ಭಾವವಾದ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರನು ನೀಚನಾಗುತ್ತಾನೆ, ಅಂದರೆ ತನ್ನ ಅತ್ಯಂತ ದುರ್ಬಲ ಸ್ಥಿತಿಗೆ ಬರುತ್ತಾನೆ. 6ನೇ ಭಾವವು ರೋಗ, ಸಾಲ, ಶತ್ರುಗಳು ಮತ್ತು ವಿವಾದಗಳನ್ನು ಸೂಚಿಸುತ್ತದೆ. ನಿಮ್ಮ ಸಪ್ತಮೇಶನು ನೀಚನಾಗಿ 6ನೇ ಭಾವದಲ್ಲಿ ಕುಳಿತಾಗ ಜ್ಯೋತಿಷ್ಯದಲ್ಲಿ ಇದನ್ನು ಕಲಹ ಕ್ಲೇಶದ ಯೋಗವೆಂದು ಪರಿಗಣಿಸಲಾಗುತ್ತದೆ. ಆಗಸ್ಟ್ 13ರಿಂದ ಆಗಸ್ಟ್ 15ರವರೆಗೆ ನಿಮ್ಮ ವೈವಾಹಿಕ ಜೀವನ ಅಥವಾ ವ್ಯವಹಾರದ ಪಾಲುದಾರಿಕೆಯಲ್ಲಿ ಯಾವುದೇ ಬಲವಾದ ಕಾರಣವಿಲ್ಲದೆ ಭಿನ್ನಾಭಿಪ್ರಾಯಗಳು ಹೊರಹೊಮ್ಮಬಹುದು. ಒಂದು ಸಣ್ಣ ವಿಷಯವು ಬಹಳ ದೊಡ್ಡ ವಾದದ ರೂಪವನ್ನು ಪಡೆಯಬಹುದು. ನಿಮಗಾಗಿ ಬಂದಿರುವ ಟ್ಯಾರೋ ಕಾರ್ಡ್ಗಳು ಪೇಜ್ ಆಫ್ ಸ್ಕ್ವಾಡ್ಸ್ ಮತ್ತು ದಿ ಲವರ್ಸ್ ಆಗಿವೆ. ಈ ವಾರ ಯಾವುದೇ ವಿವಾದವನ್ನು ಪರಿಹರಿಸಲು ಸ್ಪಷ್ಟವಾದ ಸಂವಹನವು, ಕ್ಲಿಯರ್ ಕಮ್ಯುನಿಕೇಶನ್ ನಿಮ್ಮ ದೊಡ್ಡ ಅಸ್ತ್ರವಾಗಿದೆ ಎಂಬುದರ ಸಂಕೇತವಿದು. ನಿಮ್ಮ ಇಗೋವನ್ನು ಮತ್ತೆ ತರಬೇಡಿ. ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಅಥವಾ ಕಿರಿಯ ಸಹೋದ್ಯೋಗಿಯಂತಹ ಜೂನಿಯರ್ ಕಲೀಗ್, ಯಾವುದೇ ಕಿರಿಯ ವಯಸ್ಸಿನ ವ್ಯಕ್ತಿಯು ನಿಮ್ಮ ಗೊಂದಲವನ್ನು ಪರಿಹರಿಸಲು ಸಹಾಯ ಮಾಡಬಹುದು ಎಂಬುದು ಟ್ಯಾರೋ ಕಾರ್ಡ್ಗಳು ಸೂಚಿಸುತ್ತವೆ. ಆಗಸ್ಟ್ 13ರಂದು ಚಂದ್ರನು ನಿಮ್ಮ ಪಂಚಮ, ಅಂದರೆ 5ನೇ ಭಾವದಿಂದ ಸಿಂಹ ರಾಶಿಗೆ ಪ್ರವೇಶಿಸಿದಾಗ ಅಲ್ಲಿ ಈಗಾಗಲೇ ಕುಳಿತಿರುವ ಕೇತುವಿನೊಂದಿಗೆ ಅವನ ಸಂಯೋಗ ಉಂಟಾಗುತ್ತದೆ. ಕೇತು ಒಂದು ನೆರಳು ಗ್ರಹವಾಗಿದ್ದು ಅದು ಅನುಮಾನ ಮತ್ತು ಭ್ರಮೆಯನ್ನು ಸೃಷ್ಟಿಸುತ್ತದೆ. 5ನೇ ಭಾವವು ಪ್ರೀತಿ ಮತ್ತು ಪ್ರಣಯದ ಭಾವವಾಗಿದೆ. ಆದ್ದರಿಂದ ಈ ದಿನ ನಿಮ್ಮ ಲವ್ ಲೈಫ್ ನಲ್ಲಿ ಇದ್ದಕ್ಕಿದ್ದಂತೆ ಅಪನಂಬಿಕೆ ಬೆಳೆಯಬಹುದು. ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನಾದರೂ ಮುಚ್ಚಿಡುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ನಿಮಗೆ ನನ್ನ ವಿನಂತಿ ಏನೆಂದರೆ ಈ ವಾರ ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಬ್ರೇಕಪ್ ಮಾಡುವ ಅಥವಾ ಯಾವುದೇ ಸಂಬಂಧದಿಂದ ಹೊರಬರುವ ನಿರ್ಧಾರವನ್ನು ಮಾಡಲೇಬೇಡಿ. ನಿಮ್ಮ ಮಾತನ್ನು ಸಾಬೀತುಪಡಿಸಲು ಒತ್ತಾಯಿಸುವ ಬದಲು ಎದುರಿನವರ ಪರಿಸ್ಥಿತಿಯನ್ನು
ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಟೀಕೆ ಮಾಡುವುದು, ಗಾಸಿಪ್ ಮಾಡುವುದು ಅಥವಾ ಬೆನ್ನಿನ ಹಿಂದೆ ಮಾತನಾಡುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಿ. ಸಮಾಧಾನದ ವಿಷಯವೆಂದರೆ ಈ ವಿವಾದಗಳ ಹೊರತಾಗಿಯೂ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ ನಿಮ್ಮ ವೈವಾಹಿಕ ಭಾವದ ಮೇಲೆ ಬೀಳುತ್ತಿದೆ. ಅದು ರಕ್ಷಕನಾಗಿ ನಿರ್ವಹಿಸುತ್ತದೆ ಮತ್ತು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿವಂತಿಕೆಯನ್ನು ನಿಮಗೆ ಒದಗಿಸುತ್ತದೆ. ವಾರದ ದಿನಗಳ ಪ್ರಕಾರ ಈ ಶಕ್ತಿಯನ್ನು ಡಿಕೋಡ್ ಮಾಡಿದರೆ ಆಗಸ್ಟ್ 9 ಮತ್ತು 10ರ ಆರಂಭವು ಅತ್ಯಂತ ವೇಗವಾಗಿ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಚಂದ್ರನು 3ನೇ ಭಾವದಲ್ಲಿ ಮಂಗಳನ ಜೊತೆಗಿರುತ್ತಾನೆ. ಇದು ನೆಟ್ವರ್ಕಿಂಗ್ಗೆ, ಹೊಸ ಜನರನ್ನು ಭೇಟಿಯಾಗಲು ಮತ್ತು AI ಅಥವಾ ತಂತ್ರಜ್ಞಾನದಂತಹ ಹೊಸ ಕೌಶಲ್ಯಗಳನ್ನು ಕಲಿಯಲು ಉತ್ತಮ ಸಮಯವಾಗಿದೆ. ಆಗಸ್ಟ್ 11 ಮತ್ತು 12ರಂದು ಚಂದ್ರನು 4ನೇ ಭಾವದಲ್ಲಿ ಗ್ರಹಣ ದೋಷವನ್ನು ಉಂಟು ಮಾಡುತ್ತಾನೆ. ಆದ್ದರಿಂದ ಈ 2 ದಿನಗಳಲ್ಲಿ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ಹೊಸ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನಮ್ಮ ಗೃಹಿಣಿಯರಿಗೆ ಈ 2 ದಿನಗಳು ಸ್ವಲ್ಪ ಪರೀಕ್ಷೆಯನ್ನು ಒಡ್ಡಬಹುದು. ಆದ್ದರಿಂದ ಯಾವುದೇ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯಿಸುವುದನ್ನು ರಿಯಾಕ್ಟ್ ಮಾಡುವುದನ್ನು ತಪ್ಪಿಸಿ. ಆದಾಗ್ಯೂ ವಾರದ ದ್ವಿತೀಯಾರ್ಥವು ಅವರಿಗೆ ಬಹಳ ನಿರಾಳತೆಯನ್ನು ತರುತ್ತದೆ ಮತ್ತು ತಾಯಿಯ ಕಡೆಯಿಂದ ಸ್ವಲ್ಪ ಲಾಭವನ್ನು ಪಡೆಯಬಹುದು. ಆಗಸ್ಟ್ 13ರಂದು ಚಂದ್ರ ಮತ್ತು ಕೇತುವಿನ ಸಂಯೋಗವು ನಿಮ್ಮ ಸೃಜನಶೀಲತೆಯನ್ನು ಕ್ರಿಯೇಟಿವಿಟಿಯನ್ನು ನಿರ್ಬಂಧಿಸಲು ಪ್ರಯತ್ನಿಸುತ್ತದೆ. ಈ ದಿನ ವಿದ್ಯಾರ್ಥಿಗಳಿಗೆ ಸವಾಲಿನ ದಿನವಾಗಿರಬಹುದು. ಅಲ್ಲಿ ಅವರ ಮನಸ್ಸು ಅತಿಯಾದ ಗೊಂದಲದಿಂದ ಸುತ್ತುವರೆದಿರಬಹುದು. ವಿದ್ಯಾರ್ಥಿಗಳು ತಮ್ಮ ಗೊಂದಲದ ಬಗ್ಗೆ ಹಿರಿಯ ಅಥವಾ ಬುದ್ಧಿವಂತ ವ್ಯಕ್ತಿಯ ಸಹಾಯವನ್ನು ಪಡೆಯಬಹುದು. 3ನೇ ಭಾವದಲ್ಲಿ ಮಂಗಳನು ಬಲಶಾಲಿಯಾಗಿರುವುದರಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಆಗಸ್ಟ್ 14 ಮತ್ತು 15ರಂದು ಚಂದ್ರನು 6ನೇ ಭಾವದಲ್ಲಿ ನೀಚ ಶುಕ್ರನೊಂದಿಗೆ ಗೋಚಾರ ಮಾಡುತ್ತಾನೆ. ಈ ಸಮಯದಲ್ಲಿ ಕಚೇರಿಯಲ್ಲಿ ಕೆಲಸದ ಹೊರೆ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಮಹಿಳೆಯರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ವಾದಗಳನ್ನು ತಪ್ಪಿಸಲು ಮತ್ತು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೈನಂದಿನ ದಿನಚರಿಯ ಮೇಲೆ ಇರಿಸಿ. ವಾರಾಂತ್ಯದಲ್ಲಿ ನೀವು ದೈಹಿಕ ಆಯಾಸ ಮತ್ತು ಮಾನಸಿಕ ಗೊಂದಲವನ್ನು ಅನುಭವಿಸಬಹುದು. ಆದ್ದರಿಂದ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳಿ. ನಿವೃತ್ತರಾದ ವೀಕ್ಷಕರಿಗೆ ಮಂಗಳನ ಶಕ್ತಿಯಿಂದಾಗಿ ಸ್ವಲ್ಪ ಮಾನಸಿಕ ಚಡಪಡಿಕೆ ಉಂಟಾಗಬಹುದು. ಅವರು ಶಾಂತಿಯನ್ನು ಆರಿಸಿಕೊಳ್ಳಬೇಕು ಮತ್ತು ಅನಗತ್ಯ ಗೊಂದಲಗಳನ್ನು ತಪ್ಪಿಸಬೇಕು. ಆರೋಗ್ಯ ಮತ್ತು ಪ್ರಯಾಣದ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಲಗ್ನಾಧಿಪತಿ ಬಲಶಾಲಿಯಾಗಿದ್ದಾನೆ, ಆದರೆ ಅಷ್ಟಮೇಶನಾಗಿರುವುದರಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ದುಬಾರಿಯಾಗಬಹುದು. ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಎಂದು ಟ್ಯಾರೋ ಕಾರ್ಡ್ಗಳು ಸ್ಪಷ್ಟವಾಗಿ ಎಚ್ಚರಿಸುತ್ತಿವೆ. ಆದ್ದರಿಂದ ತಂಪಾದ ವಸ್ತುಗಳನ್ನು ಸೇವಿಸಬೇಡಿ ಮತ್ತು ಸೋಂಕು ಇನ್ಫೆಕ್ಷನ್ ಉಂಟಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮಂಗಳನು ನಿಮಗೆ ದೈಹಿಕ ಶಕ್ತಿಯನ್ನು ನೀಡುತ್ತಾನೆ, ಆದರೆ ನೀವು ಅತಿಯಾದ ಆಯಾಸದಿಂದ ಪಾರಾಗಬೇಕು. ಪ್ರಯಾಣಕ್ಕೆ ಹೋಗುವಾಗ ನಿಮ್ಮ ನಿಯಮಿತ ಔಷಧಿಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಮತ್ತು ಆತುರದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಆಗಸ್ಟ್ 14 ಮತ್ತು 15ರಂದು ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷ ಗಮನ ಹರಿಸಿ, ಏಕೆಂದರೆ 6ನೇ ಭಾವದಲ್ಲಿರುವ ಚಂದ್ರನು ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳನ್ನು ನೀಡಬಹುದು. ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರಗಳನ್ನು ಸೇವಿಸಿ. ಜ್ಯೋತಿಷ್ಯವು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಬ್ರಹ್ಮಾಂಡದ ಶಕ್ತಿಯ ಹರಿವನ್ನು ನಮಗೆ ತೋರಿಸುತ್ತದೆ, ಆದರೆ ಆ ಹರಿವಿನಲ್ಲಿ ನಿಮ್ಮ ದೋಣಿಯನ್ನು ಹೇಗೆ ಓಡಿಸಬೇಕು ಎಂಬುದು ಸಂಪೂರ್ಣವಾಗಿ ನಿಮ್ಮ ಇಚ್ಛಾಶಕ್ತಿಯನ್ನು ವಿಲ್ ಪವರ್ ಅನ್ನು ಅವಲಂಬಿಸಿರುತ್ತದೆ. ಗ್ರಹಗಳ ಸ್ಥಾನವು ಕಲಹ ಕ್ಲೇಶಗಳನ್ನು ತೋರಿಸುತ್ತಿದ್ದರೆ ಇದರರ್ಥ ವಿವಾದದ ಸಂದರ್ಭಗಳು ಉದ್ಭವಿಸುತ್ತದೆ ಎಂದರ್ಥ. ಆದರೆ ನೀವು ಬುದ್ಧಿವಂತಿಕೆ ಮತ್ತು ಶಾಂತಿಯಿಂದ ವರ್ತಿಸಿದರೆ ನೀವು ಈ ಸಮಯವನ್ನು ಸುಲಭವಾಗಿ ದಾಟಬಹುದು. ಈ ಗ್ರಹಗಳ ಅಲ್ಲೋಲ ಕಲ್ಲೋಲವನ್ನು ಶಾಂತಗೊಳಿಸಲು ಕೆಲವು ಸಾತ್ವಿಕ ಪರಿಹಾರಗಳು ಬಹಳ ಪರಿಣಾಮಕಾರಿಯಾಗಿರುತ್ತವೆ. ಮನಸ್ಸಿನ ಶಾಂತಿಗಾಗಿ ಮತ್ತು 4ನೇ ಭಾವದ ಗ್ರಹಣದ ದೋಷವನ್ನು ನಿವಾರಿಸಲು ಸೋಮವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಸಿ ಹಾಲಿನಲ್ಲಿ ಸ್ವಲ್ಪ ಗಂಗಾಜಲ ಮತ್ತು ಸಾಮಾನ್ಯ ನೀರನ್ನು ಬೆರೆಸಿ ಶಿವಲಿಂಗಕ್ಕೆ ಅರ್ಪಿಸಿ. ಇದರ ಜೊತೆಗೆ ಬಿಲ್ವಪತ್ರೆಯನ್ನು ತಪ್ಪದೇ ಅರ್ಪಿಸಿ. ನೀಚ ಶುಕ್ರನಿಂದ ವೈವಾಹಿಕ ಜೀವನವನ್ನು ರಕ್ಷಿಸಿಕೊಳ್ಳಲು ಬುಧವಾರದಂದು ಗಣಪತಿಯನ್ನು ವಿಶೇಷವಾಗಿ ಆರಾಧಿಸಿ. ಮುಂಜಾನೆ ಬಿಸಿಲಿನಲ್ಲಿ ಕುಳಿತು ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ.
ಮತ್ತು ಶ್ರೀ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ. ಮಾನಸಿಕ ಸ್ಪಷ್ಟತೆಗಾಗಿ ಮುಂದಿನ 7 ದಿನಗಳವರೆಗೆ ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಟ್ಟು ಒಂಟಿಯಾಗಿ ವಾಕಿಂಗ್ ಮಾಡಿ ಮತ್ತು ನಿಮ್ಮ ಇಷ್ಟ ದೇವರ ಹೆಸರನ್ನು ಜಪಿಸಿ. ಮಂಗಳನಿಗೆ ಬಲವನ್ನು ನೀಡಲು ನಿಮ್ಮ ಕಿರಿಯ ಒಡಹುಟ್ಟಿದವರಿಗೆ ಅಥವಾ ಕಿರಿಯರಿಗೆ ಯಾವುದೇ ನಿರೀಕ್ಷೆ ಇಲ್ಲದೆ ಸಹಾಯ ಮಾಡಿ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಪಡೆಯಲು ಈ ವಾರ ನಿಮ್ಮ ಮೊಬೈಲ್ನ ವಾಲ್ಪೇಪರ್ನಲ್ಲಿ ಕತ್ತಿ ಅಥವಾ ಕಾರ್ತಿಕೇಯ ಸ್ವಾಮಿಯ ಚಿತ್ರವನ್ನು ಇಟ್ಟುಕೊಳ್ಳಿ. ಕ್ರೀಮ್ ಬಣ್ಣವು ನಿಮಗೆ ಬಹಳ ಅದೃಷ್ಟ ತರುತ್ತದೆ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಂಗಳವಾರ ಮತ್ತು ಬುಧವಾರದ ದಿನಗಳು ಅತ್ಯುತ್ತಮವಾಗಿವೆ. ನೆನಪಿಡಿ, ಒಂದೇ ವಸ್ತುವನ್ನು ಬಿಟ್ಟು ಬಿಡುವುದು ಎಂದರೆ ಯಾವಾಗಲೂ ನಷ್ಟ ಎಂದರ್ಥವಲ್ಲ. ಶರತ್ಕಾಲದಲ್ಲಿ ಮರವು ತನ್ನ ಹಳೆಯ ಎಲೆಗಳನ್ನು ಉದುರಿಸಿದಾಗ ಮಾತ್ರ ಅದರಲ್ಲಿ ಹೊಸ ಚಿಗುರುಗಳು ಬರುತ್ತವೆ. ಯಾವುದೇ ಹಳೆಯ ಅಭ್ಯಾಸ ಅಥವಾ ಈಗ ಕೇವಲ ನೋವನ್ನು ಮಾತ್ರ ನೀಡುತ್ತಿರುವ ಸಂಬಂಧವನ್ನು ಹಿಂದೆ ಬಿಟ್ಟು ಹೋಗುವ ಸಮಯ ಬಂದಿದ್ದರೆ ಧೈರ್ಯದಿಂದ ಮುಂದುವರೆಯಿರಿ. ದೇವಗುರು ಬೃಹಸ್ಪತಿಯು ನಿಮ್ಮ ನಿರ್ಧಾರಗಳನ್ನು ರಕ್ಷಿಸುತ್ತಿದ್ದ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಸಕಾರಾತ್ಮಕವಾಗಿರಿ ಮತ್ತು ಎಚ್ಚರಿಕೆಯಿಂದ ಈ ವಾರವನ್ನು ಎದುರಿಸಿ. ನಮಸ್ಕಾರ.